ನಮ್ಮ ಸಾದಲಿ ಗ್ರಾಮದ ಸಾದಿಲಮ್ಮ ದೇವಸ್ಥಾನದ ಬಗ್ಗೆ ಕಿರು ಪರಿಚಯ. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ಎತ್ಕೊಂಡ್ಬಂದಿದ್ದೀನಿ. ಆ ಟಾಪಿಕ್ ಏನಂದರೆ ನಮ್ಮ ಸಾದಿಲಮ್ಮ ದೇವಸ್ಥಾನ. ಆ ಸಾದಿಲಮ್ಮ ದೇವಸ್ಥಾನ ಎಲ್ಲಿರೋದಂದರೆ ನಮ್ಮ ಸಾದಲಿ ಗ್ರಾಮದಿಂದ ಜಸ್ಟ್ 2 ಕಿಲೋಮೀಟ್ರ್ ದೂರವಾಗಿದೆ. ಈ ಸಾದಲಿ ಗ್ರಾಮದಲ್ಲಿರುವ ಅತ್ಯಂತ ಶಕ್ತಿ ದೇವಿಯ ದೇವಸ್ಥಾನವಾಗಿದೆ. ಈ ದೇವಾಲಯವು ಸ್ಥಳೀಯರ ಕುಲದೇವತೆ ಹಾಗೂ ಗ್ರಾಮ ರಕ್ಷಕ ದೇವಿಯಾಗಿ ಪೂಜಿಸಲ್ಪಡಿತು. ಮತ್ತು ಈ ದೇವಾಲಯದ ವಿಶೇಷತೆಗಳೇನೆಂದರೆ ಫ್ರೆಂಡ್ಸ್, ಭಕ್ತರು ಹರಕೆ, ನಿಂಬೆಹಣ್ಣು, ತೆಂಗಿನಕಾಯಿ ಮತ್ತು ವಿಶೇಷ ಪೂಜೆಗಳನ್ನು ಸಮರ್ಪಿಸುತ್ತಾರೆ. ಮತ್ತು ಮಂಗಳವಾರ, ಶುಕ್ರವಾರದೊತ್ತು ಹೆಚ್ಚಿನ ಜನ ಬಂದು ಸೇರ್ತಾರೆ. ಮತ್ತು ದಸರಾ 9 ದಿನಗಳೇನಿದ್ದಾವೆ, ಆ 9 ದಿನಗಳು ಕೂಡ ಒಳ್ಳೆಯ ವಿಜೃಂಭಣೆಯಿಂದ ಜಾತ್ರೆ ಮತ್ತು ವಿಜಯದಶಮಿ ದಿನದಂದು ತೇರು ಕೂಡ ಆಗುತ್ತೆ ಫ್ರೆಂಡ್ಸ್. ತೇರಲ್ಲಿ ಸುಮಾರು ಜನ ಪಾಲ್ಗೊಳ್ತಾರೆ. ಓಂ ನಮಃ ಚೌಡೇಶ್ವರಿ ದೇವಿಯೇ ನಮಃ. ಓಂ ನಮಃ ಚೌಡೇಶ್ವರಿ ದೇವಿಯೇ ನಮಃ. ನೀವೇನು ಈ ಕಲ್ಯಾಣಿ ನೋಡ್ತಿದ್ದೀರಲ್ಲ, ಇದು ತುಂಬ ಹಳೇ ಕಲ್ಯಾಣಿ ಫ್ರೆಂಡ್ಸ್. ಇದು ಎಲ್ಲಿ ನೋಡ್ಬೋದಂದರೆ ದೇವಸ್ಥಾನ ಮುಂದೆ ಇದೆ. ಮತ್ತು ಈ ದೇವ್ರ ಮುಂದೆ ಇರೋ ದೀಪ ಕೆಳಗಿಂದು ಬೇಕಾದರೆ ಮತ್ತು ಮೇಲಿಂದ ಎರಡೂ ಗಮನಿಸ್ಕೊಳ್ಳಿ. ಕೆಳಗಿನ ದೀಪ ಅಲ್ಲಾಡ್ತಾ ಇರಲ್ಲ, ಮೇಲಿನ ದೀಪ ನೋಡಿ ಹೆಂಗೆ ಅಲ್ಲಾಡ್ತಾ ಇದೆ. ಅದು ಏನು ಹೇಳುತ್ತೆ ಅಂದರೆ ದೇವ್ರು ಯಾವಾಗಲೂ ಉಸಿರಾಡ್ತಾ ಇರುತ್ತೆ ಅಂತ ನಂಬುತ್ತಾರೆ ಫ್ರೆಂಡ್ಸ್. ಮತ್ತು ಇಲ್ಲಿ ಚೋಳರ ಕಾಲದ್ದು ಶಾಸನಗಳು ಎಲ್ಲ ಇದಾವೆ ಫ್ರೆಂಡ್ಸ್. ಅದಕ್ಕೆ ಒಂದು ನಾಗರಾವ್ ಕಾವಲಿದೆ ಫ್ರೆಂಡ್ಸ್. ಅದು ಏನರ ಬಗ್ಗೆ ಹೇಳುತ್ತೆ ಅಂದರೆ ಸಹದೇವ ಮತ್ತು ಮಹಾದೇವ ಎಂಬ ಅಣ್ಣಂದಿರಿದ್ರಂತೆ. ಆ ಇಬ್ಬರು ಅಣ್ಣಂದರು ಸೇರಿ ಈ ಸಾದಲಿ ಎಂಬ ಊರನ್ನು ಸೃಷ್ಟಿ ಮಾಡಿದ್ರಂತೆ ಫ್ರೆಂಡ್ಸ್. ಅದ್ರ ಬಗ್ಗೆ ಇದು ಹೇಳುತ್ತೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಬಲಿದೇವರು ಅಂತಿದೆ. ಇಲ್ಲಿ ಬಲಿದೇವರು ಅಂತ ಹೇಳಿದ್ರೆ, ಇವಾಗ ಯಾರನ್ನ ಜನಗಳು ನನಗೆ ಒಳ್ಳೆಯದಾದರೆ ಕುರಿ ಕೋಳಿ ಬಲಿ ಕೊಡ್ತೀನಿ ಅಂದ್ಕೊಂಡಿರ್ತಾರಲ್ಲ, ಅವರು ಬಂದು ಇಲ್ಲಿ